ಹೇಳ್ತಾ ತಪ್ಪಾಯ್ತಾ? ಅವಕಾಶ ಮಾನ್ಯ ಅಧ್ಯಕ್ಷರೇ, ರಾಜ್ಯಪಾಲರ ಭಾಷಣದಲ್ಲಿ ಯಾವ ವಿಷಯಗಳನ್ನ ರಾಜ್ಯದ ಜನ ನಿರೀಕ್ಷೆ ಮಾಡ್ತಾ ಇದ್ರೋ ಅದ್ಯಾವುದನ್ನು ಕೂಡ ಸೇರಿಸದೆ ಒಂದು ರೀತಿ ಜಾಣತನದ ಮರೆವನ್ನ ಮಾಡುವಂತ ಪ್ರಯತ್ನವನ್ನ ಈ ಸರ್ಕಾರ ತನ್ನ ಭಾಷಣದಲ್ಲಿ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸಿದೆ ಅಂತ ನನಗನ್ನಿಸ್ತಾ ಇದೆ. ಕುಮಾರವ್ಯಾಸ ಭಾರತದಲ್ಲಿ ಒಂದು ಮಾತು ಬರ್ತದೆ. ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ಅದೊಂದು ಅತ್ಯಂತ ಪ್ರಸಿದ್ಧವಾದಂತ ಮಾತು. ಯುಧಿಷ್ಠಿರನ ಭೇಟಿಗೆ ಬಂದಂತ ನಾರದರು ಯುಧಿಷ್ಠಿರನಿಗೆ ಕೇಳ್ತಾರೆ, ಏನದು ಅಂತ ಕೇಳಿದ್ರೆ, ಅರಸು ರಾಕ್ಷಸ, ಮಂತ್ರಿ ಎಂಬವ ಮರೆವ ಹುಲಿ, ಪರಿವಾರ ಹದ್ದಿನ ನೆರವಿ, ಬಡವರ ಭಿನ್ನವರ ಇನ್ಯಾರು ಕೇಳುವರು, ಉರಿಯುತ್ತಿದೆ ದೇಶ ನಾವನ್ಯರಿರಲು, ಭಾರತದೆನ್ನುತ್ತ ಜನ ಬೇಸರದ ಬೇಗೆಯಲ್ಲಿದ್ದಾರೆ ಅಂತ ಕೇಳ್ತಾರೆ. ಅಂದ್ರೆ ರಾಜ ರಾಕ್ಷಸನಾಗಿ, ಮಂತ್ರಿ ಗರ್ಜಿಸುವ ಹುಲಿಯಾಗಿ, ಆತನ ಪರಿವಾರದವರು ಹದ್ದಿನ ರೀತಿಯಲ್ಲಿ ಗುಂಪಾದ್ರೆ ಬಡವರ ದುಃಖವನ್ನ ಯಾರು ಕೇಳ್ತಾರೆ? ಪ್ರಜೆಗಳು ನೋವಿನಿಂದ ಜ್ವಾಲೆಯಲ್ಲಿ ಉರಿತಾ ಇದ್ರೆ ಈ ದೇಶದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಜನ ಏನಾದರೂ ಬೇಸರದಿಂದ ಹೊರಟಿದಾರ ಅಂತೇಳಿ ಯುಧಿಷ್ಠಿರನಿಗೆ ನಾರದರು ಕುಮಾರವ್ಯಾಸ ಪರ್ವತದಲ್ಲಿ ಕೇಳ್ತಾರೆ. ಅಂದ್ರೆ ಒಂದು ರಾಜ್ಯದ ಜನ ಬೇಸರದಲ್ಲಿದ್ದಾರ ಅನ್ನುವಂಥದ್ದನ್ನ ಯುಧಿಷ್ಠಿರನಿಗೆ ನಾರದರು ಹೇಳಿದಂತ ಘಟನೆ ಅದು. ಕಳೆದ 2.5 ವರ್ಷದ ಅವಧಿಯಲ್ಲಿ ಈ ರಾಜ್ಯ ಸರ್ಕಾರ ಕಾಲಕ್ಕೆ ತಾನು ಯಾವ ರೀತಿ ಆಡಳಿತವನ್ನ ಮಾಡಿದ್ದೀನಿ ಅಂತೇಳಿ ಒಂದು ಅಧಿಕಾರದ ಆತ್ಮಶೋಧನೆಯನ್ನ ಮಾಡಿಕೊಳ್ಬೇಕಾಗಿತ್ತು. ಆತ್ಮಶೋಧನೆಯನ್ನ ಸರಿಯಾಗಿ ಮಾಡಿದ್ರೆ ರಾಜ್ಯಪಾಲರ ಭಾಷಣವನ್ನ ಸರಿಯಾಗಿ ಮಾಡಬಹುದಿತ್ತೇನೋ ಅಂತೇಳಿ ನನಗನ್ಸುತ್ತೆ. ಈ ರಾಜ್ಯ ಸರ್ಕಾರಕ್ಕೆ ಆತ್ಮಶೋಧನೆಯನ್ನ ಮಾಡದಲೇ ಇರುವಂತ ಪರಿಣಾಮ ಸಂಘರ್ಷದ ಹಾದಿಯನ್ನೇ ಪದೇ ಪದೇ ಮಾಡ್ತಾ ನಾನು ಮಾಡಿದ್ದೇ ಸರಿ ಎನ್ನುವಂತ ವಾದಕ್ಕೆ ಕಟ್ಟಿಬಿದ್ದು ಒಂದು ರೀತಿಯಾದಂತಹ ಆಡಳಿತವನ್ನ ಈ ಸರ್ಕಾರ ಮುಂದುವರಿಸ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಂತ್ರಿಮಂಡಲದ ಸದಸ್ಯರಿಗೆ ನಾನು ವಿನಂತಿ ಮಾಡ್ತೇನೆ, ಪೊನ್ನಣ್ಣವರು ಭಾಷಣ ಮಾಡಬೇಕಾದ್ರೆ ನಮ್ದು ಜನಕೇಂದ್ರಿತ ಸರ್ಕಾರ ಅನ್ನುವಂತ ಮಾತನ್ನು ಅವರು ಉಲ್ಲೇಖ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಪದೇ ಪದೇ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾರೆ, ನಮ್ದು ಆಲಿಸುವ ಸರ್ಕಾರ, ಈ ಸರ್ಕಾರ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಆಲಿಸುವ ಸರ್ಕಾರ ಅನ್ನುವಂತ ಮಾತನ್ನ ಪದೇ ಪದೇ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಕೂಡ ನೋಡಿದ್ದೇನೆ. ನಾನು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ವಿನಂತಿ ಮಾಡ್ತೇನೆ, ನೀವು ಇನ್ಯಾರ್ದೋ ಭಾಷಣ ಕೇಳಿ ಬಹಳ ಚೆನ್ನಾಗಿದೆ ಅಂತ ಹೇಳೋದು ಆಮೇಲೆ ನಿಮ್ಮ ಸರ್ಕಾರ ಹೇಗಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಒಂದ್ಸರಿ ಮಾರುವೇಷದಲ್ಲಿ ಹೋಗಿ. ನೀವು ಮಾರುವೇಷದಲ್ಲಿ ವಿಕಾಸೋದಕ್ಕೋ MS ಬಿಲ್ಡಿಂಗಿಗೋ ಅಥವಾ ಇನ್ಯಾವುದಾರ ಒಂದು ಕಚೇರಿಗೆ ಹೋಗಿ ನೋಡ್ಕೊಂಡು ಬನ್ನಿ. ನಿಮ್ ಸರ್ಕಾರದ ಆಡಳಿತ ವೈಖರಿ ಹೆಂಗಿದೆ ಅನ್ನುವಂಥದ್ದು ಮಾರುವೇಷದಲ್ಲಿ ಹೋದ್ರೆ ಆ ಕಚೇರಿಗಳಲ್ಲಿ ಗೊತ್ತಾಗುತ್ತೆ. ನಿಮ್ಮ ಹಿಂಬಾಲಕರನ್ನ ಜಿಲ್ಲಾ ಪಂಚಾಯಿತಿಗಳಿಗೋ ಜಿಲ್ಲೆಗಳಿಗೋ ತಾಲೂಕ್ ಪಂಚಾಯಿತಿಗಳಿಗೋ ಕಳಿಸಿ, ಯಾವ ರೀತಿ ಸರ್ಕಾರದ ಆಡಳಿತ ವೈಖರಿ ನಡೀತಾ ಇದೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಇಂದಿನ ರಾಜ ಮಹಾರಾಜರು ಕೂಡ ತಮ್ಮ ಆಡಳಿತ ಹೆಂಗಿದೆ ಅಂತ ನೋಡ್ಲಿಕ್ಕೆ ಮಾರುವೇಷದಲ್ಲೇ ಹೋಗ್ತಾ ಇದ್ರು. ಇವತ್ತು ಸರ್ಕಾರ ಜಾಹೀರಾತುಗಳನ್ನ ಮಾಡಿಕೊಂಡು ನಾನು ಸರ್ಕಾರ ನಡೆಸ್ತಾ ಇದ್ದೀನಿ ಅಂತ ಹೊರಟಿದೆ. ನಿಮ್ಮ ಸರ್ಕಾರ ಆತ್ಮಶೋಧನೆಯನ್ನ 2.5 ವರ್ಷದಲ್ಲಿ ಮಾಡಿದ್ರೆ ಕರ್ನಾಟಕಕ್ಕೆ ಇಂಥ ಪರಿಸ್ಥಿತಿ ಇವತ್ತು ಬರ್ತಿರ್ಲಿಲ್ಲ. ನಾನು ಈ ರಾಜ್ಯದ ಆಡಳಿತವನ್ನ 4 ರೀತಿ ವ್ಯಾಖ್ಯಾನಿಸ್ತೇನೆ ಮಾನ್ಯ ಅಧ್ಯಕ್ಷರೇ. ಆ 4 ವಿಷಯಗಳನ್ನು ಮಾತ್ರ ನಾನು ಉಲ್ಲೇಖ ಮಾಡಿ ನನ್ನ ಭಾಷಣ ಮುಗಿಸ್ತೇನೆ.